ಭಕ್ತರು ಎಲ್ಲಿ ವಾಸಿಸುತ್ತಾರೋ ಅಲ್ಲಿ ದೈವಿಕತೆ ನೆಲೆಸಿರುತ್ತದೆ. ಇದು ನಮ್ಮ ಸಂಸ್ಕೃತಿಯ ಸಾರವನ್ನು ಪ್ರತಿಬಿಂಬಿಸುತ್ತದೆ. ದೇವರು ದೂರದಲ್ಲಿಲ್ಲ, ಆದರೆ ನಮ್ಮ ಹೃದಯದೊಳಗಿನ ಭಕ್ತಿಯ ಮೂಲಕ ಪ್ರಕಟವಾಗುತ್ತದೆ. ನಾವು ಶುದ್ಧ ಮನಸ್ಸು ಮತ್ತು ನಿಸ್ವಾರ್ಥ ಉದ್ದೇಶದಿಂದ ಪ್ರಾರ್ಥಿಸಿದಾಗ ನಾವು ನಿಜವಾಗಿಯೂ ದೇವರ ಸಾನ್ನಿಧ್ಯವನ್ನು ಅನುಭವಿಸಬಹುದು ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಏಪ್ರಿಲ್ 17ರಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಚರಣೆ ಅಂಗವಾಗಿ ಬಣ್ಣಂಜ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಉಡುಪಿಯ ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಂಗಳೂರಿನ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗಫೂರ್ ಮತ್ತು ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಟ್ರಸ್ಟಿ ಮಹೇಶ್ ಠಾಕೂರ್ ಈ ಸಂದರ್ಭದಲ್ಲಿ ಶುಭ ಹಾರೈಸಿದರು. ದೇವಾಲಯದ ಅರ್ಚಕ ವಾಸುದೇವ ಉಪಾಧ್ಯಾಯ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದರು. ಈ ವೇಳೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಶ್ರೀಕಾಂತ ಉಪಾಧ್ಯಾಯ, ಮಾಂಡವಿ ಬಿಲ್ಡರ್ಸ್ನ ಜೇಸನ್ ಡಯಾಸ್, ಶಿವಸಾಗರ ಹೋಟೆಲ್ನ ಸಮೂಹದ ಪ್ರಭಾಕರ್ ಪೂಜಾರಿ, ರಮೇಶ್ ಕಾಂಚನ್, ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕ ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ದಿನೇಶ್ ಪುತ್ರನ್, ಎಂ ಪ್ರಭಾಕರ್ ಶೆಟ್ಟಿ, ಶೇಖರ್ ಶೆಟ್ಟಿ, ಸುಧೀರ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಶ್ವಿನಿ ದೇವತೆಗಳ ಒರುವಾದ ತ್ರಿಮೂರ್ತಿನ ಒರುವಾದ ರೂಪವೊಂದಿಗೆ ಇಬ್ಬರು ನಾಲ್ಕರತಿಗಳ ದೇವಚಿತ್ತಿನ ಕಚ್ಚೆದಾರರಿಂದ ಅವು ನಡಪುರುಟ ದೇವಿ ಸನ್ನಿಧಾನ ರೂಪ ಇವರ ಪ್ರಾರ್ಥನೆ ಮತ್ತು ಈ ಒಂದು ನಂದರನ್ನ ಅಲ್ಲೌಡ ಬಂದಿನ ಚಿತ್ತಿನ ದಿನವು ಇದ್ದದನ್ನು ನೋಡಿ ನೀನು ಹೇಗೆ ಬಂದಿ ಅಂತ ಗ್ರಂಥದಲ್ಲಿ ಈ ಉಲ್ಲೇಖ ಉಂಟು. ಏನು ಹೇಳ್ತಾ ಹೇಳಿದ್ರೆ 3ನೇ ಸರ್ಗದಲ್ಲಿ ನಮ್ಮ ನಾಯಕರು, ಮಾಜಿ ಸಚಿವರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೊರಕೆ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಮೂಗುತಿ ಹಾಕಿದ್ದಾರೆ, ಕೆಲವರು ಕರಿಮಣಿ ಹಾಕಿದ್ದಾರೆ, ಯಾರೋ ಬಡವರು ಯಾರು ಅಂತಲೇ ಗೊತ್ತಿಲ್ಲ. ಅದೇ ದೇವಾಲಯದ ಶಂಕರನಾರಾಯಣ ದೇವರು ನನ್ನನ್ನು ತಾಳೆಕೊಡೆ ದೇವಾಲಯದ ಮಹಾಲಿಂಗೇಶ್ವರ ಒಂದು 2 ನಿಮಿಷ ಬಂದು ಹೋಗಿ ಅಂತ ಹೇಳ್ಬಿಟ್ಟು, ಸೊ 2 ನಿಮಿಷ ಬಂದು ಹೋಗಿ ಅಂತ ಹೇಳಿದಾಗ ನಾನು ಹೇಗಿಲ್ಲ ಅನ್ಲಿಕ್ಕಾಗ್ತದೆ. ಸೊ ಹಾಗಾಗಿ ಅವ್ರು ಹೇಳಿದ್ರು ಅರ್ಧ ಗಂಟೆ ಒಳಗಡೆ ವಾಪಸ್ ಕಳಿಸ್ತೀನಿ ಹೇಳಿದ್ರು. ಬಟ್ ಇಲ್ಲಿಗೆ ಬಂದಾಗ ಅದನ್ನ ವ್ಯವಸ್ಥೆನೇ ಬೇರೆ. ನನಗೆ ಏನೂ ಗೊತ್ತಿಲ್ಲದವ್ರಿಗೆ ಅಧ್ಯಕ್ಷನಾಗಿ ತೋರಿಸ್ಬೇಕು. ಒಬ್ಬ ವೈದ್ಯರಿಗೆ ಅಧ್ಯಕ್ಷನಾಗಿ ನೀವು ಅಧ್ಯಕ್ಷರಾಗಿರ್ಬೇಕು ಸರ್, ಇವತ್ತು ಯಾರು ನಮಗೆ ಅಂದರೆ ಇದ್ದಾರೆ, ನೀವು ಅಧ್ಯಕ್ಷರಾಗಿ ಕೂತ್ಕೋಬೇಕು ಅಂತ ಹೇಳಿದರು. ಹಾಗಾಗಿ ಮೋಸ್ಟ್ಲಿ ನನಗೆ ಅನಿಸ್ತದೆ ಇದು ಮಹಾಲಿಂಗೇಶ್ವರ ದೇವರು ಕೊಟ್ಟ ನನಗೆ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಎರಡನೇದಾಗಿ ಹೇಳ್ತೇನೆ, ನಾನು ಹೇಗೆ ಅಂತ ಹೇಳಿದರೆ, ಸಮಾಜವಾಗಿ ಈ ಕಾರ್ಯಕ್ರಮಗಳನ್ನು ನಮ್ಮ ಕಪೂರ್ ಸಾಹೇಬರು ಮತ್ತು ವಿನಯ್ ಕುಮಾರ್ ಸೊರಕೆ ತುಂಬ ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡಿದರು. ನಾನು ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದರ ಕಾರ್ಯಕ್ರಮಗಳನ್ನು ಇವಾಗ ನಾನು ಬರುವಾಗ ಆಸ್ಪತ್ರೆಯಲ್ಲಿ ನನ್ನ ಕೆಲವು ಪೇಷಂಟ್ಸ್ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಹೇಳಿದರು, ಸರ್ ಹೌದು ಈ ಥರ ಕಾರ್ಯಕ್ರಮ ತುಂಬ ಆಗ್ತದೆ, ನೀವೆಲ್ಲ ಕಾರ್ಯಕ್ರಮಕ್ಕೂ ಹೋಗೋಕ್ಕಾಗೋದಿಲ್ಲ, ಆದರೆ ಈ ಕಾರ್ಯಕ್ರಮಕ್ಕೆ ನೀವು ಹೋಗಬೇಕು ಅಂತ ಹೊರಟಿದ್ದೀರಿ, ಹೋಗ್ಬಿಟ್ಟು ಬನ್ನಿ ನಾನು ಕಾಯ್ತೀನಿ ಅಂತ ಹೇಳಿದರು. ಯಾಕೆಂತ ಹೇಳಿದರೆ ಈ ಕಾರ್ಯಕ್ರಮಗಳು ಯಾಕಾಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಯಾಕೆಂತ ಹೇಳಿದರೆ ಈ ಥರ ಒಂದು ಕಾರ್ಯಕ್ರಮಗಳು ಎಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ತುಂಬ ಏಪ್ರಿಲ್ ಮತ್ತು ಮೇನಲ್ಲಿ ತುಂಬ ಆಗ್ತದೆ. ಇದು ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ. ಯಾಕೆಂದರೆ ಈಗ ನಮ್ಗೆ ಏನಾಗಿದೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಸಂಸ್ಕೃತಿ ಸ್ವಲ್ಪ ಕೆಳಗಡೆ ಹೋಗ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ನನಗೆ ಒಮ್ಮೊಮ್ಮೆ ಪಾಶ್ಚಾತ್ಯ ದೇಶದಲ್ಲಿ ನಮ್ಮ ಫ್ರೆಂಡ್ಸ್ ಇಲ್ಲ, ನಾವು ಹತ್ರ ಮಾತಾಡ್ತಾ ಇರ್ತೇವೆ. ನಾವು ಯುಗಾದಿ ಹಬ್ಬ ಇರ್ಬೋದು, ದೀಪಾವಳಿ ಹಬ್ಬ ಇರ್ಬೋದು, ನಾವು ಅಷ್ಟು ಆಚರಣೆಯನ್ನು ಮಾಡೋದಿಲ್ಲ. ನಮಗಿಂತ ಒಳ್ಳೆಯ ಆಚರಣೆಯನ್ನು ಅವರು ಫಾರಿನ್ ದೇಶದಲ್ಲಿ ಕೆಲವರು ಅಟ್ಲೀಸ್ಟ್ ನಮ್ಮ ಇಂಡಿಯನ್ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಬಿತ್ತಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಈ ಸಂಸ್ಕೃತಿಯನ್ನು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಬರಬೇಕು ಅಂತ ಹೇಳಿದರೆ ಈ ಥರ ಒಂದು ಕಾರ್ಯಕ್ರಮಗಳು, ಅದು ಬ್ರಹ್ಮಕಲಶೋತ್ಸವ ಇರ್ಬೋದು ಅಥವಾ ಇನ್ನೊಂದಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು, ಆ ಕಾರ್ಯಕ್ರಮಗಳನ್ನು ಸತತವಾಗಿ ನಾವು ದೇವಸ್ಥಾನದಲ್ಲಿ ನಾವು ಮಾಡಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ಈಗ ಏನು ನಾವು ವಾಟ್ ವಿ ಆರ್ ಸೀಯಿಂಗ್ ಇನ್ ದ ವೆಸ್ಟರ್ನ್ ವರ್ಲ್ಡ್, ಆ ಒಂದು ಕಲ್ಚರ್ ಆಲ್ರೆಡಿ ಎರೋಡ್ ಆಗಿಬಿಟ್ಟಿದೆ. ಆ ಕಲ್ಚರ್ ಎರೋಡ್ ಆಗಿದೆ. ನಾವು ಏನು ಕಾಣ್ತೀವಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಸುಪೀರಿಯರಿಟಿ ತೋರಿಸಲಿಕ್ಕೆ ನಾವು ಯುದ್ಧಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆ ಒಂದು ಕಲ್ಚರ್ ಯಾವ ಈ ದೇವಸ್ಥಾನದ ಇವತ್ತು ಕೆಲಸ ಕಾರ್ಯಗಳನ್ನು 2013ನೇ ಇಸವಿಯಲ್ಲಿ ಬ್ರಹ್ಮಕಲಶೋತ್ಸವ ಆಗಿತ್ತು, ಜೀರ್ಣೋದ್ಧಾರ ಆಗಿತ್ತು.
ಅದೇ ರೀತಿಯಾಗಿ 12 ವರ್ಷಕ್ಕೊಂದ್ಸಲ ಬ್ರಹ್ಮಕಲಶೋತ್ಸವ ಆಗಬೇಕು. ಆದರೆ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾ ಇದ್ರು, ಬ್ರಹ್ಮಕಲಶೋತ್ಸವ ಅಂತ ಹೇಳಿದರೆ ಇವತ್ತು ನಾವೆಲ್ಲ ಹೋಗಿ ದೇವರ ಹತ್ರ ಬೇರೆ ಬೇರೆ ತಪ್ಪು ಅಪರಾಧ ಮಾಡಿ ಕೂಡ ಹೋಗಿ ನಮ್ಮನ್ನು ಕ್ಷಮಿಸು ನಮ್ಮ ಅನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಎಲ್ಲ ತಪ್ಪುಗಳನ್ನು ಕೂಡ ಆ ಪೀಠ, ಆ ಬಿಂಬ ಹೀರ್ತದೆ. ಆ 12 ವರ್ಷಗಳಾದ ಸಂದರ್ಭದಲ್ಲಿ ಆ ಬಿಂಬಕ್ಕೆ ಕೂಡ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತದೆ. ಅದಕ್ಕೆ ಅಷ್ಟಮಂಗಳ ಕಾರ್ಯಕ್ರಮ ಆದರೆ, ಅಷ್ಟಮಂಗಳ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಆದರೆ ಬಿಂಬಕ್ಕೆ ಇವತ್ತು ಒಂದು ಹೊಸ ಚೇತನವನ್ನು ಕೊಟ್ಟಾಗೆ ಆಗ್ತದೆ, ಇನ್ನಷ್ಟು ಬಿಂಬಕ್ಕೆ ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಉಲ್ಲೇಖ ಮಾಡ್ತಾ ಇದ್ರು. ಇವತ್ತು ಸಾಕಷ್ಟು ದೇವಾಲಯಗಳು ಹಿಂದಿನ ರಾಜರುಗಳು ಕಾಲದಲ್ಲಿ ದೊಡ್ಡ ದೊಡ್ಡ ದೇವಾಲಯವನ್ನು ಕಟ್ಟಿದ್ದಾರೆ. ನಮ್ಮ ಮದ್ರಾಸ್ ಚೆನ್ನೈಯಲ್ಲಿ ಅಂತೂ ಎಕರೆಗಟ್ಟಲೆ ಜಾಗದಲ್ಲಿ ದೊಡ್ಡ ದೊಡ್ಡ ದೇವಾಲಯ ಇದೆ. ಆದರೆ ಅಲ್ಲಿ ಭಕ್ತಾಭಿಮಾನಿಗಳಿಲ್ಲ. ಎಲ್ಲಿ ಭಕ್ತಾಭಿಮಾನಿಗಳಿರ್ತಾರ ಅಲ್ಲಿ ದೇವರಿರ್ತಾನೆ. ಹೆಚ್ಚಿನ ಅಂಶ ಇಲ್ಲಿ ಈ ದೇವಾಲಯದಲ್ಲಿ ದೇವರಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತದೆ. ಹೆಚ್ಚಿನ ಅಂಶ ಇಲ್ಲಿ ಒಂದು ಬ್ರಹ್ಮಕಲಶೋತ್ಸವದ ಕೆಲಸ ಕಾರ್ಯ ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಮಾಧವ ಪೂಜಾರವರು ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ರಾಜ್ಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್, ಅದೇ ಥರ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಅವರು ಏರ್ಪಾಡು ಮಾಡಿದರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಒಂದು ದೇವಸ್ಥಾನ ಅನ್ನುವಂಥದ್ದು ಬ್ರಹ್ಮಕಲಶ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಆಗುವಂಥದ್ದು ಲೈಟಿಂಗ್ಗಳಿರ್ಬೋದು, ವಿಜೃಂಭಣೆಗಳಿರುವಂಥದ್ದು ಅದೆಲ್ಲ ಸಾಮಾನ್ಯವಾಗಿರುವಂಥದ್ದು. ವಿಶೇಷವಾಗಿ ನಾನು ರಮೇಶ್ ಕಾಂಚನ್ ಅವರು ಬಂದ ಕೂಡಲೇ ಹೇಳಿದರು ಅರ್ಚಕರ ಬಗ್ಗೆ. ಅರ್ಚಕರನ್ನು ಒಂದು ದೇವಸ್ಥಾನದ ಸಮಿತಿಗಳು ಹೊಗಳಿಸುವಂಥದ್ದು ಮತ್ತು ಅವರನ್ನು ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ಮತ್ತು ಅವರನ್ನು ಸನ್ಮಾನ ಮಾಡುವಂಥದ್ದು ಭಾರಿ ವಿರಳ. ಯಾವಾಗಲೂ ನಾನೊಬ್ಬ ದೇವಸ್ಥಾನದ ಮುಖ್ಯಸ್ಥರಾಗಿ ನೋಡಿದಂಥದ್ದು, ಸಾಕಷ್ಟು ವರ್ಷಗಳಿಂದ ನಾನು ಕೆಲಸ ಮಾಡಿದ ದೇವಸ್ಥಾನದಲ್ಲಿ ಅರ್ಚಕರನ್ನು ವಿಶ್ವಾಸ ತೆಗೆದುಕೊಂಡು ಮಾಡುವಂಥದ್ದು ಕೆಲಸ ಭಾರಿ ಕಷ್ಟ. ನಮ್ಮ ಇಲ್ಲಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ನಮ್ಮ ಮ್ಯಾನೇಜ್ಮೆಂಟ್ ಅರ್ಚಕರನ್ನು ಹೊಗಳಿಸಿಕೊಂಡು ಭಾರಿ ಒಳ್ಳೆ ರೀತಿಯಲ್ಲಿ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಿದ್ದಾರೆ. ನಾನು ದೇವಸ್ಥಾನದ ಅರ್ಚಕರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ದೇವಸ್ಥಾನದ ಹೊರಗಡೆಯಲ್ಲಿ ಸಾಕಷ್ಟು ವಿಜೃಂಭಣೆಗಳ ಕೆಲಸಗಳಾಗಿರ್ಬೋದು, ಆದರೆ ದೇವಸ್ಥಾನದ ಗರ್ಭಗುಡಿ ಒಳಗೆ ಯಾವ ಥರ ಕೆಲಸ ಆಗ್ತದೆ ಅನ್ನುವಂಥದ್ದು ಇಡೀ ಅದು 8 ಮಾದಲಿ ಕೂಡ ಸಂಬಂಧಪಟ್ಟಂಥ ವಿಚಾರ. ಸಣ್ಣ ಚ್ಯುತಿ ಆಯಿತು ಅಂತೇಳಿ ಆದರೆ ನಮ್ಮ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಂದು ಸಮಿತಿಗೂ ಒಂದು ಭಾರಿ ದೊಡ್ಡ ದೋಷ. ಇವತ್ತಿಗೆ ಬನ್ನಂಜೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ತುಂಬ ಅಚ್ಚುಕಟ್ಟಾದ ವ್ಯವಸ್ಥಿತ ರೀತಿಯಲ್ಲಿ ಪೂಜೆಗಳಾಗ್ತಿದೆ ಅನ್ನೋದಕ್ಕೆ ಇವತ್ತು ಸೇರಿದಂಥ ಜನಸ್ತೋಮ ಮತ್ತು ಈಗ ಯಶಸ್ವಿ ರೀತಿಯಲ್ಲಿ ಆಗ್ತಿರುವಂಥ 2 ರಥಗಳನ್ನು ನಾವು ಎಳಿತಿದ್ದೇವೆ. ಒಂದು ಬ್ರಹ್ಮಕಲಶ ರಥ, ಇನ್ನೊಂದು ಸ್ಥಳದಾನದ ರಥ. 2 ರಥ ಕೂಡ ನಮ್ಮ ದೇವಸ್ಥಾನಕ್ಕೆ ಮುಟ್ಟುತ್ತದೆ, ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತದೆ ಅನ್ನೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನೊಂದು